ಹೋಳಿಗೆ ಈಗ ಶುಗರ್ ಇರೋರ್ಗು ಹೋಳಿಗೆ ತಿನ್ನಬೇಕು ಅನ್ನಿಸ್ತು ಅಷ್ಟೇ. ಅವರು ನಮಗಿನ ಮುಂಚೆನೇ ಬಾರ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದಾರೆ, ನಾನು ಇನ್ನೂ ಶುರುನೇ ಮಾಡಿಲ್ಲ. ತುಮಕೂರಿನ RTO ಆಫೀಸ್ ಮುಂದೆ ಇರುವಂತಹ ಹಳ್ಳಿ ಮನೆಗೆ ಬಂದಿದ್ದೀನಿ. ಮೊನ್ನೆ ನಿಮಗೆ ಇಲ್ಲಿನ ಟಿಫಿನ್ ಬಗ್ಗೆ ಹೇಳಿದ್ದೆ, ಬೆಳಗಿನ ತಿಂಡಿ ಬಗ್ಗೆ ಹೇಳಿದ್ದೆ. ಇವತ್ತು ಮಧ್ಯಾಹ್ನದ ಊಟ, ಅದರಲ್ಲೂ ಸ್ಪೆಷಲ್ ಊಟ, ಮಂಡೇ ಸ್ಪೆಷಲ್ಲು ಒಬ್ಬಟ್ಟಿನ ಊಟ, ಬೇಳೆ ಒಬ್ಬಟ್ಟಿನ ಊಟ. 3-4 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ಹಳ್ಳಿ ಮನೆ ಮೆಸ್ಸಿಗೆ. ಹೆಚ್ಚಾಗಿ ತಿಂಡಿ ಇಷ್ಟಪಡ್ತೀವಿ ಇಲ್ಲಿ. ತಿಂಡಿ ರೆಗ್ಯುಲರಾಗಿ ತಿಂಡಿಗೆ ಮಾತ್ರ ಇಲ್ಲಿ ಬರ್ತಾ ಇದ್ದೀವಿ. ಅಕೇಶನಲ್ಲಿ ಊಟಕ್ಕೆ ಬರ್ತಾ ಇದ್ದೀವಿ. ಇವತ್ತು ಸೋಮವಾರ ಬೇರೆ ಹೋಳಿಗೆ ಊಟ ಅಂತ ಸ್ಪೆಷಲ್ ಇರುತ್ತಂತ ಇವತ್ತು ಬಂದಿದ್ದೀವಿ. ಈ ಹೋಟ್ಲದ ರುಚಿ ತುಂಬ ಚೆನ್ನಾಗಿದೆ. ಹೋಳಿಗೆ ಯಾವ ರೀತಿ ಫೀಲ್ ಆಗ್ತಿದ್ದೀರಾ? ಹೋಳಿಗೆ ಚೆನ್ನಾಗಿದೆ. ಹೋಳಿಗೆ ಈಗ ಶುಗರ್ ಇರೋರ್ಗು ಹೋಳಿಗೆ ತಿನ್ನಬೇಕು ಅನ್ನಿಸ್ತು ಅಷ್ಟೇ. ಊಟ ಇಲ್ಲೆಲ್ಲ ತುಂಬ ರುಚಿಯಾಗಿ ಮಾಡ್ತಾರೆ, ಆಮೇಲೆ ಶುಚಿಯಾಗೂ ಇರುತ್ತೆ. ಹಾಗೆ ಆಮೇಲೆ ಪ್ರತಿ ಸೋಮವಾರ ಇಲ್ಲಿ ಒಬ್ಬಟ್ಟು ಊಟ ಮಾಡ್ತಾರೆ, ತುಂಬ ಫೇಮಸ್ಸು. ಹೋಟೆಲ್ಲು ಹಳ್ಳಿ ಮನೆ ಹೋಟೆಲ್ಲು ತುಮಕೂರಲ್ಲಿ ಭಾಳ ಫೇಮಸ್ ಇದೆ. ಅಂದರೆ ನಾವು ಆಗಲೇ ಒಂದು 10-12 ವರ್ಷದಿಂದ ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ನಾವು ಆಗಲೇ 2011ಇಂದ ಇಲ್ಲಿ ಜೊತೆಲಿ ಇರ್ತೀವಿ. ಇಲ್ಲಿ ತುಮಕೂರಿಗೆ ಬಂದಾಗಲೆಲ್ಲ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ. ಸೋಮವಾರದ ಹೊತ್ತು ಒಬ್ಬಟ್ಟು ಊಟ ಅಂತ ಸ್ಪೆಷಲ್ ಅಂತ ಬಂದು ಇಲ್ಲಿ ಊಟ ಮಾಡ್ತೀವಿ. ಇಲ್ಲಿ ನಿಮ್ಗೇನು ಅಡ್ವಾಂಟೇಜ್ ಅಂದರೆ ಈ ಊಟ ಆದಮೇಲೆ ಹೊಟ್ಟೆ ಉಬ್ಬರ ಬರೋದು, ಆ ಹಿಂಸೆಗಳಿರಲ್ಲ. ಬೇರೆ ಕಡೆ ತಿಂದಾಗ ಈ ಕೆಮಿಕಲ್ ಯೂಸ್ ಮಾಡಿ ಅಡುಗೆ ಟೇಸ್ಟಿಂಗ್ ಇದು ಮಾಡಿರ್ತಾರಲ್ಲ, ಆ ಥರದ್ದು ಇಲ್ಲಿ ನಿಮಗೆ ಕಂಡು ಬರೋಲ್ಲ. ಹಾಗಾಗಿ ನಾವು ರಿಪೀಟೆಡ್ ಕಸ್ಟಮರ್ ಆಗಿದ್ದೀವಿ. ಮನೆ ಊಟನೇ ಮನೆ ಥರನೇ ಇರುತ್ತೆ ಇಲ್ಲಿ. ಈಗ ಒಂದು ಸ್ವಲ್ಪ ಅಪ್ಡೇಟ್ ಆಗಿದೆ, ಮುಂಚೆ ಇನ್ನೂ ಹಳ್ಳಿ ಥರನೇ ಇತ್ತು ಇದು ವಾತಾವರಣ. ಸ್ನೇಹಿತರೆ, ಹಳ್ಳಿ ಮನೆ ತುಮಕೂರು, ಇವ್ರದ್ದು ಒಟ್ಟು 5 ಬ್ರಾಂಚ್ ಇದೆ ಅಂತ ಕೇಳ್ಪಟ್ಟೆ. ತುಮಕೂರಲ್ಲಿ ಇನ್ನೊಂದು ಬ್ರಾಂಚ್ ಇದೆ, ಹಳ್ಳಿ ಮನೆ 2 ಅಂತ. ಮತ್ತು ಶಿವಮೊಗ್ಗದಲ್ಲಿ ಒಂದು ಬ್ರಾಂಚ್ ಇದೆ, ಸುಂಕದಕಟ್ಟೆ ರೋಡಲ್ಲಿ ಒಂದು ಬ್ರಾಂಚ್ ಇದೆ, ಬೆಂಗಳೂರು ಪೈಪ್ಲೈನ್ ರೋಡಲ್ಲಿ. ಸೊ ಇವತ್ತು ಆಫೀಸಿಗೆ ರಜಾ ಹಾಕ್ಕೊಂಡು ಬಂದಿದ್ದೀನಿ, ಒಬ್ಬಟ್ಟಿನ ಊಟ ಮಾಡೋಣ ಅಂತ ಹೇಳ್ಬಿಟ್ಟು. ಅದೇ ರೀತಿ ನಿಮಗೂ ಕೂಡ ಇದರ ಅನುಭವ ತಿಳಿಸೋಣ ಅಂತ 2 ಒಬ್ಬಟ್ಟು ಕೊಟ್ಬಿಟ್ಟಿದ್ದಾರೆ. ನಾರ್ಮಲಾಗಿ ನಾನು ಅಷ್ಟೊಂದು ತಿನ್ನಲ್ಲ. ಸೊ ಪ್ರತಿಯೊಬ್ಬರಿಗೂ 2 ಒಬ್ಬಟ್ಟು ಸಿಗುತ್ತೆ. 120 ರೂಪಾಯಿ ಒಂದು ಊಟದ ಚಾರ್ಜು. ಪಲ್ಯ ಅಥವಾ ಉಸ್ಲಿ, ಕೋಸಂಬರಿ, ಚಿತ್ರಾನ್ನ, ಹಪ್ಪಳ, ಅನ್ನ, ಒಬ್ಬಟ್ಟಿನ ಸಾರು, ಅದ್ರ ಜೊತೆ ಕುಡಿಯೋದಕ್ಕೆ ಮಜ್ಜಿಗೆ ಕೊಡ್ತಾರೆ. ಯಾವುದೇ ಐಟಮು ನೀವು ಪಾರ್ಸಲ್ ತೊಗೊಂಡು ಹೋಗ್ಬೋದು. ಊಟ ಇರ್ಬೋದು, ಒಬ್ಬಟ್ಟಿನ ಸಾರು ಇರ್ಬೋದು, ಯಾವುದನ್ನು ಬೇಕಾದ್ರೂ ನೀವು ಪಾರ್ಸಲ್ ತೊಗೊಂಡೋಗಿ ಮನೇಲಿ ಕೂಡ ಊಟ ಮಾಡ್ಬೋದು. ಅದ್ರ ಜೊತೆಗೆ ಅನ್ನ ಮೊಸರು ಇಷ್ಟು ಸಿಗುತ್ತೆ. 120 ರೂಪಾಯಿ ಸದ್ಯಕ್ಕೆ. ಅದ್ರ ಜೊತೆಗೆ ನಿಮಗೆ ಮಿನರಲ್ ವಾಟರ್ದು 1 ಬಾಟಲ್ ಸಿಗುತ್ತೆ ನೋಡಿ. ಕಂಪಲ್ಸರಿಯಾಗಿ ನಿಮಗೆ ಇಲ್ಲಿ ಯಾವುದೇ ಲೋಟ ಇಟ್ಬಿಟ್ಟು ನೀರು ಹಾಕೋ ಪದ್ಧತಿ ಇಲ್ಲ. ನಿಮಗೆ ಪ್ಯಾಕೇಜ್ಡ್ ಡ್ರಿಂಕಿಂಗ್ ವಾಟರು ಸಿಗ್ನೇಚರ್ ಅವ್ರದ್ದು ಸಿಗುತ್ತೆ. ಇದಿಷ್ಟು 120 ರೂಪಾಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಒಬ್ಬಟ್ಟಿಗೆ ಕಾಯಿ ಹಾಲು ಮತ್ತು ತುಪ್ಪ ಕೊಡ್ತಾರೆ. ನೋಡೋಣ, ಸಿಹಿಯಿಂದ ಶುರು ಮಾಡ್ತೀನಿ ಊಟನ. ಬೇಳೆ ಒಬ್ಬಟ್ಟು ಹೇಗಿರಬೇಕು ಅದೇ ರೀತಿ ಇದೆ, ತುಂಬ ಸ್ಮೂತಾಗಿ. ಒಂದು ಮೀಡಿಯಮ್ ಸ್ವೀಟ್ ಇದೆ, ತುಂಬ ಮಕ್ಕಕ್ಕೆ ಕೊಡಿಯೋ ಥರ ಸ್ವೀಟ್ ಇಲ್ಲ, ಮೀಡಿಯಮ್ ಸ್ವೀಟು. ನನಗಂತೂ ತುಂಬಾ ಇಷ್ಟ ಆಗ್ತಿದೆ. ಒಬ್ಬಟ್ಟು ಮಾತ್ರ 2 ಕೊಡ್ತಾರೆ. ಅದ್ರ ಜೊತೆಗೆ ಅನ್ನ, ಸಾಂಬಾರು ಅಥವಾ ಒಬ್ಬಟ್ಟಿನ ಸಾರು, ಕೋಸಂಬರಿ, ಪಲ್ಯ ಎಷ್ಟು ಬೇಕಾದ್ರೂ ನೀವು ಹಾಕಿಸ್ಕೊಂಡು ಊಟ ಮಾಡ್ಬೋದು. ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಅನ್ಲಿಮಿಟೆಡ್ ಒಬ್ಬಟ್ಟಿನ ಊಟ 120 ರೂಪಾಯಿ, ಆಫರ್ಡಬಲ್ ಅಂತ ಹೇಳ್ಬೋದು. ಎಂಥವ್ರು ಯಾವುದೇ ವರ್ಗದ ಜನ ಬಂದು ಇಲ್ಲಿ ಊಟ ಮಾಡ್ಬೋದು. ಬಂದು ಊಟ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಲಿಸ್ಟಲ್ಲಿ ತಿಳಿಸಿ. ಅದ್ರ ಜೊತೆಗೆ ನಮ್ಮ ಪ್ರವೀಣ್ ಅವ್ರನ್ನ ಸಪೋರ್ಟ್ ಮಾಡಿ. ನಮ್ಮ ಸ್ಥಳೀಯರು ಲೋಕಲೈಟ್ಸ್ನ ಸಪೋರ್ಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಬಂದು ಸಪೋರ್ಟ್ ಮಾಡಿ. ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ತುಮಕೂರಿನ ಹಳ್ಳಿ ಮನೆಯ ಓನರು ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಅನುಭವ ಕೇಳೋಣ. ಅವರು ನಮಗಿನ ಮುಂಚೆನೇ ಬಾರ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಆಲ್ಮೋಸ್ಟ್ ಮುಗಿಸ್ಬಿಟ್ಟಿದ್ದಾರೆ, ನಾನು ಇನ್ನೂ ಶುರುನೇ ಮಾಡಿಲ್ಲ.
ಸೊ ಅವರು ಇವತ್ತಿನ ಟೇಸ್ಟ್ ಹೇಗಿತ್ತು ಅಂತ ಕೇಳೋಣ, ಅವ್ರ ಅನುಭವ ಹೇಗಿತ್ತು ಅಂತ ಕೇಳೋಣ, ಬನ್ನಿ. ಇವತ್ತು ಸೋಮವಾರ ಒಬ್ಬಟ್ಟೂಟ ಇದೆ. ಒಬ್ಬಟ್ಟೂಟ ತುಂಬ ಚೆನ್ನಾಗಿದೆ. ನೀವು ಬಂದು ತಿಂದು ರುಚಿನ ನೋಡಬೇಕು ಅಂತ ಕೇಳ್ಕೊತೀರಿ. ಪ್ರತಿ ಸೋಮವಾರ ಒಬ್ಬಟ್ಟೂಟ ಬಿಟ್ಟರೆ ಮಂಗಳವಾರದಿಂದ ಶನಿವಾರದವರೆಗೂ ಮುದ್ದೆ ಚಪಾತಿ ಊಟ ಸಿಗುತ್ತೆ. ಇವತ್ತು ಎಕ್ಸ್ಪೆಷಲಿ ಒಬ್ಬಟ್ಟೂಟ, ಬೇಳೆ ಒಬ್ಬಟ್ಟು, ಬೆಟ್ಬಿಟ್ಟಿನ ಸಾರು ತುಂಬ ಚೆನ್ನಾಗಿರುತ್ತೆ. ಬಂದು ಎಲ್ಲರೂ ಊಟ ಮಾಡಿ ನೋಡಿ ನಮಗೆ ಹೇಳಬೇಕು ಚೆನ್ನಾಗಿದೆ ಅಂತ. ಮಠದಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಅದನ್ನೇ ಪ್ರೋತ್ಸಾಹವಾಗಿ ತಗೊಂಡಂಥ ಈ ಹಳ್ಳಿ ಮನೆ ಮೆಸ್ ಮಾಲೀಕರಾದಂಥ ಪ್ರವೀಣರು ಈ ಒಬ್ಬಟ್ಟಿನ ಊಟದ ವ್ಯವಸ್ಥೆಯನ್ನು ಮಾಡಿದರೆ ಪ್ರತಿ ಸೋಮವಾರ ಮಾಡ್ತಾರೆ. ಭಾಳ ಅಚ್ಚುಕಟ್ಟಾಗಿರುತ್ತೆ. ಮದುವೆ ಊಟಕ್ಕೆ ಯಾವುದಕ್ಕೂ ಬಿಟ್ಟುಕೊಡೋದಿಲ್ಲ, ಹಬ್ಬದ ಊಟಕ್ಕೆ ಯಾವುದಕ್ಕೂ ಇದನ್ನು ಬಿಟ್ಟುಕೊಡದೇ ಇರೋ ರೀತಿಯಲ್ಲಿ ರುಚಿಯಾಗಿ ಶುಚಿಯಾಗಿ ಹೊಟ್ಟೆ ತುಂಬ ಹಾಕ್ತಾರೆ. ಅದು ಪ್ರಾಯಶಃ ತುಮಕೂರು ಮಣ್ಣಿನ ಸೊಗಡೆ ಆಗಿ ಅಂತ ಕಾಣುತ್ತೆ. ಅದಲ್ಲದೆ ಇಲ್ಲಿಗೆ ಎಲ್ಲ ಜನಾಂಗದವರು ಬಂದು ಇಲ್ಲಿ ಊಟ ಮಾಡ್ತಾರೆ. ಕ್ರಿಶ್ಚಿಯನ್ಸು, ಮುಸಲ್ಮಾನರುಗಳು ಎಲ್ಲ ನನ್ನ ಬಾಂಧವರು ಕೂಡ ಇಲ್ಲಿ ಊಟ ಮಾಡ್ತಾರೆ. ಮತೀಯ ಭೇದ ಇಲ್ಲದೆ, ಮೇಲು ಕೀಳನ್ನು ಇಲ್ಲದೆ ಎಲ್ಲರೂ ಬಂದು ಇಲ್ಲಿ ಊಟ ಮಾಡೋದನ್ನು ನೋಡೋಕ್ಕೆ ಒಂದು ಸಂತೋಷ. ಸ್ನೇಹಿತರೆ, ಹಳ್ಳಿ ಮನೆಯಲ್ಲಿ ಮದುವೆ ಊಟ ಮಾಡ್ಕೊಂಡು ಹೊಡ್ತಾ ಇದ್ದೀನಿ. ಸಾರಿ ಮದುವೆ ಊಟ ಅಲ್ಲ, ಮದುವೆ ಊಟದ ಥರ ಊಟ ಮಾಡ್ಕೊಂಡು ಹೊಡ್ತಾ ಇದ್ದೀನಿ. ನೀವು ಕೂಡ ಬಂದು ಟ್ರೈ ಮಾಡಿ. ಯು ನೆವರ್ ರಿಗ್ರೆಟ್. ಚೆನ್ನಾಗಿಲ್ಲ ಅಂತ ನೀವು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಊಟನ ನೀವು ಇಲ್ಲಿ ಸವಿಬೋದು. ಇದು ಮನೆಗೆ ಹೊರಡೋ ಸಮಯ, ಮನೆಗಲ್ಲ ಬೇರೆ ಒಂದು ಜಾಗಕ್ಕೆ ಹೊರಡೋ ಸಮಯ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಧನ್ಯವಾದಗಳು.